ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ತುಪ್ಪ, ಸಿ ಮೊಟ್ಟೆ, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪ. ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಟೀ ಚಮಚ ತುಪ್ಪ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ರಕ್ತನಾಳಗಳ ಕಾರ್ಯಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಅಂಶಗಳಿಂದ ರಕ್ಷಣೆ ಸಿಗುತ್ತದೆ. ಜೇನಿನಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೇ ಇರುವ ಕಾರಣ ಇದರ ಸೇವನೆಯಿಂದ ಕೊಲೆಸ್ಟ್ರಾಲ್ ಏರುವ ಸಂಭವ ಇರುವುದಿಲ್ಲ. ಬದಲಿಗೆ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಂತುಲಿತ ಪ್ರಮಾಣದಲ್ಲಿರಿಸಲು ನೆರವಾಗುತ್ತದೆ. ಇದರ ಆಂಟಿ ಆಕ್ಸಿಡೆಂಟ್ ಗುಣ ದೇಹದಲ್ಲಿ ಸಂಗ್ರಹವಾಗಿದ್ದ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನು ನಿವಾರಿಸಲು ನೆರವಾಗುವ ಮೂಲಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಆಹಾರವನ್ನು ಚಳಿಗಾಲದ ಸ್ನೇಹಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಸಿಹಿ ಗೆಣಸು, ಬಿ ಎಳ್ಳು, ಸಿ ಮೊಟ್ಟೆ, ಡಿ ಒಣಕೊಬ್ಬರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಋತು ಬದಲಾದಂತೆ ಕೆಲವು ಆಹಾರಗಳ ಸೇವನೆ ಹಲವು ಪ್ರಯೋಜನ ತರುತ್ತದೆ. ಅಂತೆಯೇ ಚಳಿಗಾಲದ ವಿಷಯದಲ್ಲಿ ಮೊಟ್ಟೆ ಉತ್ತಮ ಆಯ್ಕೆ ಎನ್ನಲಾಗುತ್ತದೆ. ಋತುವಿನ ಉದ್ದಕ್ಕೂ ಆರೋಗ್ಯವಾಗಿರಲು ಇದು ಕೊಡುಗೆ ನೀಡುತ್ತದೆ. ಚಳಿಗಾಲದಲ್ಲಿ ದೇಹವು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಕಡಿಮೆಯಾಗುತ್ತದೆ. ಇದರಿಂದ ವಿಟಮಿನ್ ಡಿ ಮಟ್ಟ ಕಡಿಮೆಯಾಗುತ್ತದೆ. ಜೊತೆಗೆ ನಿಧಾನಗತಿಯ ಚಯಾಪಚಯ ಕ್ರಿಯೆ, ದುರ್ಬಲ ರೋಗನಿರೋಧಕ ಶಕ್ತಿ, ಹೆಚ್ಚಿನ ಆಯಾಸ ಸೇರಿ ಕೆಲ ಸಮಸ್ಯೆ ಕಾಡಬಹುದು. ಮೊಟ್ಟೆಗಳು ಸ್ನಾಯುಗಳ ದುರಸ್ತಿ, ಬೆಳವಣಿಗೆಗೆ ಅಗತ್ಯವಿರುವ 9 ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿವೆ. ಅವು ವಿಟಮಿನ್ ಡಿ ಯನ್ನು ಒದಗಿಸುತ್ತವೆ. ಹೀಗಾಗಿ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಕಡಿಮೆಯಾದಾಗ ಇವುಗಳು ಸಹಾಯಕ್ಕೆ ಬರುತ್ತವೆ. ಮೂರನೇ ಪ್ರಶ್ನೆ, ಯಾವ ಮಸಾಲೆಯನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕಪ್ಪು ಏಲಕ್ಕಿ, ಬಿ ಕಪ್ಪು ಉಪ್ಪು, ಸಿ ಕಪ್ಪು ಜೀರಿಗೆ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳುಮೆಣಸು. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಮಸಾಲೆ ಕರಿಮೆಣಸು. ಈ ಶಕ್ತಿಶಾಲಿ ಮತ್ತು ಖಾರದ ಮಸಾಲೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ, ವಿಶೇಷವಾಗಿ ಮಲಬಾರ್ ಕರಾವಳಿಯಲ್ಲಿ ಹುಟ್ಟಿಕೊಂಡಿತು. ಇತರ ಹೆಸರುಗಳಲ್ಲಿ ಕಾಲಿ ಮಿರ್ಚ್ ಮತ್ತು ಮಸಾಲೆಗಳ ರಾಜ ಸೇರಿವೆ. ಇದರ ಸುವಾಸನೆಯು ತಕ್ಷಣವೇ ಗುರುತಿಸಲ್ಪಡುತ್ತದೆ. ತೀಕ್ಷ್ಣವಾದ, ಕಟುವಾದ ಶಾಖ ಮತ್ತು ಸಂಕೀರ್ಣವಾದ ಆರೋಮ್ಯಾಟಿಕ್ ಮಣ್ಣಿನ ರುಚಿ, ಮುಖ್ಯವಾಗಿ ರಾಸಾಯನಿಕ ಸಂಯುಕ್ತ ಪೈಪರಿನ್ ಕಾರಣದಿಂದಾಗಿ. ನಾಲ್ಕನೇ ಪ್ರಶ್ನೆ, ಪುರುಷರು ಪ್ರತಿದಿನ ವೀರ್ಯವನ್ನು ಬಿಡುಗಡೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ನಿಮಿರುವಿಕೆ, ಬಿ ವೀರ್ಯಾಣು ಕೊರತೆ, ಸಿ ದುರ್ಬಲ ದೇಹ, ಡಿ ಒತ್ತಡ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಒತ್ತಡ ನಿವಾರಣೆ. ಪ್ರತಿದಿನ ವೀರ್ಯವನ್ನು ಹೊರಹಾಕುವುದು ಅಥವಾ ಬಿಡುಗಡೆ ಮಾಡುವುದು ಅತ್ಯುತ್ತಮ ಒತ್ತಡ ನಿವಾರಣೆಯಾಗಿದೆ. ವೀರ್ಯವನ್ನು ಬಿಡುಗಡೆ ಮಾಡಿದಾಗ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ನಂತಹ ಹಾರ್ಮೋನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತವೆ. ಡೋಪಮೈನ್ ಸಂತೋಷವನ್ನು ಹೆಚ್ಚಿಸುತ್ತದೆ. ಆಕ್ಸಿಟೋಸಿನ್ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ವೀರ್ಯವನ್ನು ಬಿಡುಗಡೆ ಮಾಡುವುದು ಹೊಸ ವೀರ್ಯವನ್ನು ಸರಿಹೊಂದಿಸಲು ಹಳೆಯ ವೀರ್ಯವನ್ನು ತೊಡೆದುಹಾಕಲು ದೇಹದ ಮಾರ್ಗವಾಗಿದೆ. ಐದನೇ ಪ್ರಶ್ನೆ, ಹಿಮದ ನಾಡು ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಟಿಬೆಟ್, ಬಿ ನೇಪಾಳ್, ಸಿ ಭಾರತ, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಎ ಟಿಬೆಟ್. ಟಿಬೆಟ್ ತನ್ನ ಹಿಮದಿಂದ ಆವೃತವಾದ ಪರ್ವತಗಳು, ಹೆಪ್ಪುಗಟ್ಟುವ ತಾಪಮಾನ ಮತ್ತು ಎತ್ತರದ ಹವಾಮಾನದಿಂದಾಗಿ ಇದನ್ನು ಹಿಮದ ಭೂಮಿ ಎಂದು ಕರೆಯಲಾಗುತ್ತದೆ. ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಇದರ ಸ್ಥಳವು ಈ ಪ್ರದೇಶವನ್ನು ತಂಪಾಗಿರಿಸುತ್ತದೆ. ಇತಿಹಾಸ, ಸಂಸ್ಕೃತಿ ಮತ್ತು ಭೌಗೋಳಿಕತೆಯಲ್ಲಿ ಇದು ಹಿಮದ ಭೂಮಿ ಎಂದು ಬಿರುದನ್ನು ಗಳಿಸಿದೆ. ಆರನೇ ಪ್ರಶ್ನೆ, ಹೆರಿಗೆಯ ನಂತರ ಮೂಳೆ ಮತ್ತು ಕೀಲುಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ಕ್ಯಾಲ್ಸಿಯಂ ಕೊರತೆ, ಬಿ ದೇಹದ ತೂಕ, ಸಿ ನಿದ್ರೆಯ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆರಿಗೆಯ ನಂತರ ಹಾರ್ಮೋನ್ಗಳ ಬದಲಾವಣೆಗಳು, ಅತಿಯಾದ ರಕ್ತಸ್ರಾವ,
ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಕೊರತೆಗಳ ಕಾರಣದಿಂದಾಗಿಯೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದಲ್ಲದೆ ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದು ಕೀಲುಗಳ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ. ಇದು ನೋವು ಮತ್ತು ಊತಕ್ಕೆ ಕಾರಣವಾಗಬಹುದು. ದೀರ್ಘಕಾಲದ ಆಯಾಸ, ನಿದ್ರೆಯ ಕೊರತೆ ಮತ್ತು ಕಡಿಮೆಯಾದ ದೈಹಿಕ ಚಟುವಟಿಕೆಯು ಚೇತರಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಎಲ್ಲ ಅಂಶಗಳು ದೇಹದ ಶಕ್ತಿ ಮತ್ತು ಮೂಳೆ ಮೇಲೆ ಎರಡರ ಮೇಲೂ ಪರಿಣಾಮ ಬೀರುತ್ತದೆ. 7ನೇ ಪ್ರಶ್ನೆ, ವಿಶ್ವದ ಕ್ರಿಸ್ಮಸ್ ರಾಜಧಾನಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಸ್ಟಾರ್ಸ್ಬರ್ಗ್, ಬಿ ಮೆಕ್ಸಿಕೋ, ಸಿ ಫ್ರಾನ್ಸ್, ಡಿ ಫಿಲಿಪೈನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಟಾರ್ಸ್ಬರ್ಗ್. ರಜಾದಿನಗಳ ಆಚರಣೆಯಲ್ಲಿ ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಇದನ್ನು ಅಧಿಕೃತವಾಗಿ ಗುರುತಿಸಲಾಗಿದೆ. ನಗರವು ಯುರೋಪಿನ ಅತ್ಯಂತ ಹಳೆಯ ಕ್ರಿಸ್ಮಸ್ ಮಾರುಕಟ್ಟೆಯನ್ನು ಆಯೋಜಿಸುತ್ತದೆ. ಇದು ವಾರ್ಷಿಕವಾಗಿ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದರ ಹಬ್ಬದ ಋತುವು ದೀಪಗಳು, ಮಾರುಕಟ್ಟೆಗಳು ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಂದ ತುಂಬಿದ ಒಂದು ತಿಂಗಳ ಅವಧಿಯ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ಅದು ಸಾಟಿಯಿಲ್ಲದ ರಜಾದಿನದ ವಾತಾವರಣವನ್ನು ಸೃಷ್ಟಿಸುತ್ತದೆ. 8ನೇ ಪ್ರಶ್ನೆ, ಪುರುಷರಲ್ಲಿ ಸ್ನಾಯುಗಳ ಬೆಳವಣಿಗೆಗೆ ಯಾವುದು ಅತ್ಯಗತ್ಯ? ಆಪ್ಷನ್ಸ್ ಎ ಕಬ್ಬಿಣ, ಬಿ ಟೆಸ್ಟೋಸ್ಟೆರಾನ್, ಸಿ ಸತು, ಡಿ ಕಾರ್ಟಿಸೋಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೆಸ್ಟೋಸ್ಟೆರಾನ್. ಟೆಸ್ಟೋಸ್ಟೆರಾನ್ ಪುರುಷರ ಆರೋಗ್ಯಕ್ಕೆ ಅತ್ಯಗತ್ಯ. ಇದು ಸ್ನಾಯುಗಳ ಬೆಳವಣಿಗೆ, ಮೂಳೆಗಳ ಬಲ ಮತ್ತು ಶಕ್ತಿಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ನೈಸರ್ಗಿಕವಾಗಿ ಟೆಸ್ಟೋಸ್ಟೆರಾನ್ ಹೆಚ್ಚಿಸಲು ಸಹಾಯ ಮಾಡುವ ಒಂದು ಆಹಾರ ಪದಾರ್ಥವೆಂದರೆ ಅದು ಮೀನು. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ಕಡಿಮೆಯಾದರೆ ಆಯಾಸ, ಸ್ನಾಯು ದೌರ್ಬಲ್ಯ, ಲೈಂಗಿಕ ಆಸಕ್ತಿ ಕಡಿಮೆಯಾಗುವುದು ಮತ್ತು ಮನಸ್ಥಿತಿ ಬದಲಾವಣೆಗಳಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 9ನೇ ಪ್ರಶ್ನೆ, ಪ್ರತಿದಿನ ಬಾಳೆಹಣ್ಣು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಉತ್ತಮ ಹೃದಯ, ಬಿ ಶಕ್ತಿವರ್ಧಕ, ಸಿ ಬಿಪಿ ತಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂದು ಮಧ್ಯಮ ಗಾತ್ರದ ಬಾಳೆಹಣ್ಣು ಸುಮಾರು 400 ಮಿಲಿಗ್ರಾಂ ಪೊಟ್ಯಾಷಿಯಂ ಹೊಂದಿರುತ್ತದೆ. ಬಾಳೆಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬಾಳೆಹಣ್ಣು ವಿಟಮಿನ್ ಬಿ6ನಿಂದ ಸಮೃದ್ಧವಾಗಿರುತ್ತದೆ. ನರ ಸಂವೇದಕಗಳಾದ ಸೆರೋಟೋನಿನ್ ಮತ್ತು ಟ್ರಿಪ್ಟೋಫಾನ್ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ನಿತ್ಯ ಬಾಳೆಹಣ್ಣಿನ ಸೇವನೆ ಒತ್ತಡ ನಿವಾರಕವಾಗಿಯೂ ಕೆಲಸ ಮಾಡುತ್ತದೆ. ಇದರ ನಿಯಮಿತ ಸೇವನೆಯು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. 10ನೇ ಪ್ರಶ್ನೆ, ಯಾವುದು ದುಸ್ವಪ್ನಗಳನ್ನು ತಡೆಯಲು ಮತ್ತು ಶಾಂತಿಯುತ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಬೆಳ್ಳುಳ್ಳಿ, ಬಿ ನಿಂಬೆಹಣ್ಣು, ಸಿ ದಾಲ್ಚಿನ್ನಿ ಎಲೆ, ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಲ್ಚಿನ್ನಿ ಎಲೆ. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಗಳಲ್ಲಿ ದಾಲ್ಚಿನ್ನಿ ಎಲೆಗಳನ್ನು ರಕ್ಷಣೆ, ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನದ ಸಂಕೇತಗಳಾಗಿ ನೋಡಲಾಗುತ್ತಿತ್ತು. ಅವುಗಳನ್ನು ಹಾಸಿಗೆಯ ಬಳಿ ಇಡುವುದರಿಂದ ನಕಾರಾತ್ಮಕ ಆಲೋಚನೆಗಳು ದೂರವಿಡುತ್ತವೆ ಮತ್ತು ಮಾನಸಿಕ ಸ್ಪಷ್ಟತೆ ಬರುತ್ತದೆ ಎಂದು ನಂಬಲಾಗಿತ್ತು. ಮಲಗುವ ಮುನ್ನ ಹಾಸಿಗೆ ಅಥವಾ ತಲೆದಿಂಬಿನ ಅಡಿ ದಾಲ್ಚಿನ್ನಿ ಎಲೆಗಳನ್ನು ಇಟ್ಟುಕೊಳ್ಳುವುದು ಒಂದು ಪ್ರಾಚೀನ ಆಚರಣೆಯಾಗಿದ್ದು, ಇದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದ ಜನಪ್ರಿಯವಾಗಿದೆ. ಇದು ಮುಖ್ಯವಾಗಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದು, ನಕಾರಾತ್ಮಕತೆಯನ್ನು ತಡೆಯುವುದು ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ಭಾರತದ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ಹೊಂದಿರುವ ನಗರ ಯಾವುದು? ಆಪ್ಷನ್ಸ್ ಎ ದೆಹಲಿ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಭಾರತದಲ್ಲಿ ಅತಿ ಉದ್ದದ ಕಾರ್ಯಾಚರಣೆಯ ಮೆಟ್ರೋ ಮಾರ್ಗವೆಂದರೆ ದೆಹಲಿ ಮೆಟ್ರೋದ ಪಿಂಕ್ ಲೈನ್. ಈ ಮಾರ್ಗವು ದೆಹಲಿಯ ಸುತ್ತಲೂ ಅರ್ಧವೃತ್ತಾಕಾರದ ಯು ಆಕಾರವನ್ನು ರೂಪಿಸುತ್ತದೆ. ಇದು ಅನೇಕ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.